ಈಗಾಗಲೇ CND ಗ್ರೂಪ್ ನೌಕರಿಗೆ ಟ್ರಾನ್ಸ್ಫರ್ ಮತ್ತು ಪ್ರಮೋಷನ್ ಕೊಡೋ ಅಧಿಕಾರ ನಮ್ಮ ಸರ್ಕಲ್ SC ಅವ್ರಿಗಿತ್ತು. ಸೊ ಬಟ್ ಆ ಅಧಿಕಾರನ ಈಗ ಕಿತ್ಕೊಂಡಿದ್ದಾರೆ ಮ್ಯಾನೇಜ್ಮೆಂಟು ಅಂತ ನ್ಯೂಸ್ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇದು ನಮ್ಮ ಪ್ರಿವಿಲೇಜ್. ಇದು ನಮಗೆ ಅನಾದಿ ಕಾಲದಿಂದ ನಮ್ಮ ಸೂಪರ್ಡೆಂಟ್ ಇಂಜಿನಿಯರ್ಗೆ ಅವರ ನೇಮಕಾತಿ ಪ್ರಾಧಿಕಾರ ಇತ್ತು. ಅವ್ರಿಗೆ ಏನಾದರೂ ಪನಿಷ್ ಮಾಡೋದಾಗಲಿ ಟ್ರಾನ್ಸ್ಫರ್ ಮಾಡೋದಾಗಲಿ ಇದು ಇತ್ತು. ನಮ್ಮಲ್ಲಿ ಯಾರು ಹೆಚ್ಚು ಉತ್ತಮ ಕೆಲಸ ಮಾಡ್ತಾ ಇರ್ತಾನೆ ಅವನನ್ನು ನಾವು ಐಡೆಂಟಿಫೈ ಮಾಡಿ, ಸರ್ ನಾನು ಇಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಇಲ್ಲಿ ಹಾಕ್ಕೊಡಿ ಸರ್ ಅಂತಂದಾಗ ಅವನಿಗೆ ಮಾಡಿಕೊಡ್ತಾ ಇದ್ವಿ. ಸಹಾಯ ಮಾಡೋಕ್ಕೆ ಅವಕಾಶ ಆಗ್ತಾ ಇತ್ತು. ಎಲ್ಲ ಆಯಾ ವೃತ್ತಗಳಲ್ಲೇ ಅದನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇತ್ತು. ಈಗ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಒಬ್ಬ ಲೈನ್ಮೆನ್ನು ಅದನ್ನು ಮಾಡಿಸ್ಕೊಳ್ಳೋದಕ್ಕೆ ಕಾರ್ಪೊರೇಟ್ ಆಫೀಸಿಗೆ ಬಂದು ಅಲಿಬೇಕಾದಂಥ ಪರಿಸ್ಥಿತಿ ಇದೆ. ನಮ್ಮ ತಂಡ ಅಧಿಕಾರಕ್ಕೆ ಬಂದಿದ್ದಾದರೆ ಅದನ್ನು ವಾಪಸ್ಸು ನಮ್ಮ SCಗಳಿಗೆ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಸರ್, ಈ ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತೆ ಎನ್ಕ್ವೈರಿ ಮಾಡುವಂಥ ಅವಶ್ಯಕತೆ ಇದೆನಾ? ಎಷ್ಟೋ ರಿಟೈರ್ಡ್ ಆಗಿರೋ ಇಂಜಿನಿಯರ್ಸ್ ಕೂಡ ಇವಾಗ್ಲೂ ಕೂಡ ಅವರು ತಮ್ಮ ಪೆನ್ಷನ್ ಅಮೌಂಟ್ನ ಪಡೆಯೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಹೌದು, ನಿಜ. ಒಮ್ಮೆ ಎನ್ಕ್ವೈರಿ ಆದ ನಂತರ ಆ ಎನ್ಕ್ವೈರಿ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಅದನ್ನು ಅಕ್ಸೆಪ್ಟ್ ಮಾಡೋದು ಮತ್ತು ಬಿಡಬೇಕಾಗಿದ್ದು ನಮ್ಮ ಡೈರೆಕ್ಟರ್ ಕರ್ತವ್ಯ ಆಗಿರ್ತದೆ. ಅವರು ಅದನ್ನು ರಿಜೆಕ್ಟ್ ಮಾಡಿದರೆ ಅಲ್ಲೇ ಎನ್ಕ್ವೈರಿ ಆಗ್ಬೋದಾಗಿತ್ತು. ಆದರೆ ಈ ಹಿಂದಿನ ಅವಧಿನಲ್ಲಿ ಆ ಎನ್ಕ್ವೈರಿನ ಬೋರ್ಡ್ಗೆ ಇಟ್ಬಿಟ್ಟು ಎನ್ಕ್ವೈರಿ ಮಾಡೋ ಪರಿಸ್ಥಿತಿ ಬಂದಿದೆ. ಅದು ದುರ್ದೈವ. ಕಾರಣ ಸುಮಾರು ಒಂದು 2 ವರ್ಷ ಈ ಹಂತದಲ್ಲೇ ಓಡಾಡಿದೆ. ನಿವೃತ್ತಿ ಆದವ್ರಿಗೆ ಅವ್ರಿಗೇನು ಸವಲತ್ತುಗಳು ಬರಬೇಕಾಗಿದೆಯೋ ಅದು 4-5 ವರ್ಷ ಡಿಲೇ ಆದರೆ ಅದಕ್ಕೆ ಬಡ್ಡಿ ಇದೆಯಲ್ಲ, ಅದನ್ನು ಯಾರು ಕೊಡ್ತಾರೆ? ನಿವೃತ್ತಿ ಆದವ್ರಿಗೆ ಪೈಸಕ್ಕೂ ಬೆಲೆ ಇರ್ತದೆ. ದಯಮಾಡಿ ಅದು ತಪ್ಪು. ಒಂದ್ಸರಿ ಎನ್ಕ್ವೈರಿ ಆದ ನಂತರ ಅದನ್ನು ಅಕ್ಸೆಪ್ಟ್ ಮಾಡೋದು ಬಿಡೋದು ನಮ್ಮ ಪ್ರಾಧಿಕಾರಕ್ಕೆ ಸೇರ್ತದೆ. ಅವ್ರು ರಿಜೆಕ್ಟ್ ಮಾಡಿದ ತಕ್ಷಣ ಇನ್ನೊಂದು ಎನ್ಕ್ವೈರಿ ಮಾಡ್ಬೋದಾಗಿತ್ತು. ಇವರು ಬೋರ್ಡಲ್ಲಿಟ್ಟು ಮತ್ತೊಮ್ಮೆ ಎನ್ಕ್ವೈರಿ ಮಾಡೋ ಅದಕ್ಕೆ ನಮ್ಮ ಅಧ್ಯಕ್ಷರು ಸಾಕ್ಷಿ ಆಗಬಾರ್ದಾಗಿತ್ತು ಅಂತ ನಾನಾದ್ರೂ ಭಾವಿಸ್ತೀನಿ. ಇನ್ನೊಂದು ಸರ್, ಹೆಚ್ಚು ಹುದ್ದೆಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಏನು? ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯಲ್ಲಿ ಅದು ತುಂಬ ಅವಶ್ಯಕತೆ ಇದೆ. ಈ ಹಿಂದೆ ನಾವು ಅಧಿಕಾರದಲ್ಲಿದ್ದಾಗ ನಾವು ಪ್ರಪೋಸಲ್ ಅನ್ನು ಕೊಟ್ಟಿದ್ವಿ. ಕೋವಿಡ್ ಕಾರಣಗಳಿಂದಾಗಿ ಹೆಚ್ಚು ಪೋಸ್ಟ್ಗಳನ್ನು ಮಂಜೂರು ಮಾಡೋದಕ್ಕಾಗಲಿಲ್ಲ. ಒಂದೇ ಒಂದು ಪೋಸ್ಟನ್ನು ಮಂಜೂರಾತಿ ಪಡ್ಕೋಬೇಕಾಗಿದ್ರು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ತಗೊಳ್ಬೇಕಾಗಿತ್ತು. ಇವಾಗ ಯಾವುದೇ ಸಮಸ್ಯೆಗಳಿಲ್ಲ. ಹಾಗಾಗಿ ಹೆಚ್ಚು ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಈ ಕಳೆದ 3 ವರ್ಷದ ಅವಧಿನಲ್ಲಿ ಯಾವುದೇ ಪ್ರಯತ್ನ ನಡೀಲಿಲ್ಲ. ಹೆಚ್ಚು ಹುದ್ದೆ ಸೃಷ್ಟಿಯಾಗೋ ಬದಲು ಇರ್ತಕ್ಕಂಥ AWE ಪೋಸ್ಟನ್ನು ಅಬಲಿಷ್ ಮಾಡಕ್ಕೆ ಕೊಟ್ಟಿದ್ರು. ಅದು ಇನ್ನೂ ಬೋರ್ಡ್ಗೆ ಬರಲಿಲ್ಲ. ಹಾಗಾಗಿ ಅದು ಕಮಿಟಿ ಒಳಗಡೆ ಅದನ್ನು ಹಿಂದೆ ಇದ್ದಂಥ ಗೋಟ್ಯಾಳ ಸಾಹೇಬರು ಚೀಫ್ ಇಂಜಿನಿಯರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೆಲವು ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಇರ್ತಕ್ಕಂತಹ ಹುದ್ದೆಗಳನ್ನು ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಎಲ್ಲ ಪ್ರಾವಿಷನನ್ನು ಮಾಡ್ಕೊಂಡು ನಮ್ಮ ಸಹಾಯಕ ಇಂಜಿನಿಯರ್ಗಳಿಗೆ ಹೆಚ್ಚು ನಾವು ಪ್ರಮೋಷನ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಇವಾಗ 1 ಗ್ರಿಡ್ 1 ನೇಷನ್ ಬಗ್ಗೆ ಇದು ಆದ್ರೆ ಇಂಪ್ಲಿಮೆಂಟ್ ಆದರೆ ಇದರಿಂದ ಆಗುವಂಥ ಒಳಿತೇನು ಕೆಟ್ಟದ್ದೇನು? CERCನಲ್ಲಿ ಇದು ಪ್ರಾವಿಷನ್ ಮಾಡಿದ್ದಾರೆ. ಆದರೆ ನಮಗೆ ಅವಶ್ಯಕತೆ ಇಲ್ಲ. 1 ಗ್ರಿಡ್ 1 ನೇಷನ್ ಮಾಡಕ್ಕೆ ಹೋದರೆ ನಾವು 132 QV ರೆಫರೆನ್ಸನ್ನು ಮಾಡಲಿಕ್ಕೆ ಸುಮಾರು ಒಂದು 50,000 ಕೋಟಿಗೂ ಹೆಚ್ಚು ಬಂಡವಾಳ ನಾವು ಹಾಕಬೇಕಾಗತ್ತೆ. ಅಲ್ಲಿ ನಮ್ಮಲ್ಲಿ ವರ್ಕಿಂಗ್ ಕಂಡೀಷನ್ ಇರ್ತಕ್ಕಂಥ ಎಕ್ವಿಪ್ಮೆಂಟ್ಗಳನ್ನೆಲ್ಲ ಸ್ಕ್ರ್ಯಾಪ್ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ಕಾಲಘಟ್ಟಕ್ಕೆ ಅದು ಬೇಕಾಗಿಲ್ಲ. ಕಾರಣ ನಾವು ಈ TBCBನಲ್ಲಿ 250 ಕೋಟಿಗಿಂತ ಹೆಚ್ಚು ಬಂಡವಾಳ ಹಾಕೋದನ್ನು ಪ್ರೈವೇಟ್ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಾವು 50,000 ಕೋಟಿ ಎಲ್ಲಿಂದ ತರೋದು? ಅದೆಲ್ಲ ಸಾಲ ಆದರೆ ನಮಗೆ ಇಂಡೈರೆಕ್ಟ್ ಆಗಿ ನಮಗೆ ನಷ್ಟ ಆಗೋ ಪರಿಸ್ಥಿತಿಗಳು ಬರ್ತದೆ. ಈಗ ಏನಿದೆಯೋ ಈ ಸಿಸ್ಟಮ್ ರನ್ ಆದರೆ ನಾವು ಇನ್ನೊಂದಷ್ಟು ಚೆನ್ನಾಗಿರ್ತೀವಿ ಅಂತ ನಾನಾದರೂ ಭಾವಿಸ್ತೀನಿ. TBCB ಬಗ್ಗೆ ಹೇಳಿದ್ರಿ. ಈ TBCB ಇಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಡ್ವಾಂಟೇಜ್ ಇದೆಯಾ? ಇಲ್ಲ. ಆದರೆ ಪ್ರಾವಿಷನ್ ಮಾಡಿದ್ದಾರೆ. ಏನಾಗುತ್ತೆ, ಎಲ್ಲ ಸೆಂಟ್ರಲಿಂದ ಪ್ರಾವಿಷನ್ ಮಾಡ್ತಾರೆ. ಅದನ್ನು ಕೆಲವು ರಾಜ್ಯಗಳು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಕೆಲವು ರಿಜೆಕ್ಟ್ ಮಾಡ್ತಾರೆ. ಈಗ ರಿಫಾರ್ಮ್ಸ್ ಆಕ್ಟ್ ಅಂತೇಳಿ ಎಲ್ಲ ಕಡೆ ನೋಡಿದ್ದೀರಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅದು ಇದೆ, ಆದರೆ ಕೇರಳದಲ್ಲಿ ಇಲ್ಲ. ಅವರು ಅದನ್ನು ತಗೊಳ್ಳಿಲ್ಲ. ಹಾಗೆ ಆಯಾ ಸರ್ಕಾರಗಳ ಮೇಲೆ ಬಿಟ್ಟಿರ್ತದೆ. ಎಲ್ಲದಕ್ಕೂ ಸರ್ಕಾರ ಏನೇ ಮಾಡಿದ್ರು ನಮ್ಮ ಸಂಘ ಸಂಸ್ಥೆಗಳು ಕೂಡ ಅದನ್ನು ಗಮನಿಸ್ತಾ ಇರಬೇಕಾಗತ್ತೆ. ನಾವು ಯಾವುದು ನಮ್ಮ ಅಧಿಕಾರಿಗಳು ಮತ್ತು ನೌಕರಿಗಳೇ ಮಾರಕವಾದ ವಿಚಾರ ಇದೆಯೋ ಅಂಥದ್ದನ್ನು ನಾವು ಮ್ಯಾನೇಜ್ಮೆಂಟಿಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಬಿಟ್ಟು ಇದು ನಮಗೆ ತೊಂದರೆ ಆಗುತ್ತೆ ಅಂತ ಸರಿಯಾದ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಅವರಿಗೆ ಮನವರಿಕೆ ಮಾಡಿದ್ದೇ ಆದರೆ ಅದಕ್ಕೆ ತಡೆ ಸಿಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಸರ್, ಕಳೆದ 4 ವರ್ಷಗಳಿಂದ AE to AWE ಪ್ರಮೋಷನ್ ಬಂದಿಲ್ಲ. ಕೇಳಿದ್ರೆ ಕೋರ್ಟ್ ಕೇಸು ಅದು ಇದಂತೆಲ್ಲ ಹೇಳ್ತಾರೆ. ಇದು ನಿಜವಾಗ್ಲೂ ಕೋರ್ಟ್ ಕೇಸ್ ಅನ್ನೋದು ಪ್ರಮೋಷನ್ಸ್ಗೆ ಎಫೆಕ್ಟ್ ಆಗ್ತಿದೆಯಾ? ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾವುದೇ ಕೆಲಸ ಮಾಡಬೇಕಾದ್ರೆ ಇಚ್ಛಾಶಕ್ತಿ ಇರಬೇಕಾಗುತ್ತೆ. ನಾನು 96ರಲ್ಲಿ ಆಯ್ಕೆ ಆದಂಥ ಇಂಜಿನಿಯರು.
ನನ್ನ ಆಯ್ಕೆಗೆ ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ. ನಮ್ಮ 98ನೇ ಬ್ಯಾಚ್ನಲ್ಲಿ ಆಯ್ಕೆ ಆಗಬೇಕಾದ್ರೆ, ಅಂದರೆ ನಮಗೆ ನೇಮಕಾತಿ ಕೊಡಬೇಕಾದ್ರೆ ಹೈಕೋರ್ಟಲ್ಲಿ ಒಂದು ಗ್ರಾಮೀಣ ಕುರ್ಪಾಂಕದ ವಿರುದ್ಧವಾಗಿ ದಾವೆ ಇರ್ತದೆ. ಆ ದಾವೆಯ ಅಂತಿಮ ಆದೇಶಕ್ಕೆ ನಮ್ಮ ನೇಮಕಾತಿನ ಒಳಪಟ್ಟಿರ್ತದೆ ಅಂತೇಳಿ ನಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ. ನನ್ನ ಅಪಾಯಿಂಟ್ಮೆಂಟ್ ಆರ್ಡ್ರೇ ಕಂಡೀಷನ್ ಹಾಕಿ ಕೊಟ್ಮೇಲೆ ಯಾವುದೇ ಕೋರ್ಟ್ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ತೀನಿ, ನಾನು ಅದ್ರ ಭಾವಿಸ್ತೀನಿ. ನಮ್ಮ ಎಇಗಳಿಗೆ ಅದನ್ನು ಕಂಡೀಷನ್ ಹಾಕಿ ಅವ್ರಿಗೆ ಇನ್ಚಾರ್ಜ್ ಅರೇಂಜ್ಮೆಂಟನ್ನು ಮಾಡ್ಬೋದಾಗಿತ್ತು. ಕಾರಣ ನಮ್ಮ ಅಧ್ಯಕ್ಷರಿಗೂ ಕೂಡ SC to ಚೀಫ್ ಪ್ರಮೋಷನ್ ಬಂದಿದೆ, ಅವ್ರಿಗೂ ಕೂಡ ಕೇಸ್ ಇದೆ. ಅವ್ರಿಗೆ ಕಂಡೀಷನ್ ಹಾಕಿ ಕೊಟ್ಮೇಲೆ ಎಇಗಳಿಗೆ ಯಾಕೆ ಕಂಡೀಷನ್ ಹಾಕಿ ಕೊಡಬಾರ್ದು? ಯಾವುದೇ ಕೆಲಸ ಮಾಡಬೇಕಾದ್ರೆ ಇಚ್ಛಾಶಕ್ತಿ ಇರಬೇಕಾಗತ್ತೆ. ಆ ಇಚ್ಛಾಶಕ್ತಿಯ ಕೊರತೆ ಇರೋದ್ರಿಂದ ಇದೆಲ್ಲ ಆಗಿರ್ಲಿಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ. ಸರ್, ಈ ಪ್ರಮೋಷನ್ ವಿಚಾರಕ್ಕೆ ಬಂದಾಗ ಎಇಗಳು 2010ರಲ್ಲಿ ಜಾಯ್ನ್ ಆಗಿರೋ ಎಇನು 2024ರಲ್ಲಿ ಜಾಯ್ನ್ ಆಗಿರೋ ಎಇಗೂ ನಾವಿಬ್ಬರು ಸೇಮ್ ಕ್ಯಾಡರ್ ಅಂದ್ಬಿಟ್ಟು ಮರ್ಯಾದೆ ಕೊಡದೇ ಇರುವಂಥ ಪರಿಸ್ಥಿತಿಗಳಿದೆ. ಈ ಒಂದು ಪರಿಸ್ಥಿತಿ ಇದ್ದಾಗ ನಾವು ಸೀನಿಯರ್ ಮೋಸ್ಟ್ ಎಇಸು ಮತ್ತು ಜೂನಿಯರ್ ಮೋಸ್ಟ್ ಎಇಸ್ ಅಂತ ಮಧ್ಯದಲ್ಲಿ ಒಂದು ನಾವು ಸೀನಿಯರ್ ಡಿವಿಷನಲ್ ಆಫೀಸ್ ಆ ಥರ ಬೇರೆ ಇಲಾಖೆಯಲ್ಲಿದೆ, ಆ ಥರ ನಮ್ಮಲ್ಲಿ ಯಾಕೆ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ? ಅದು ಈಗಲೂ ಇದೆ. ಹಿಂದೆ ಅದನ್ನು ನಾವು ಮಾಡ್ತಾ ಇದ್ವಿ. ಇವಾಗ ಆ ಸಮಸ್ಯೆಗಳು ಯಾಕೆ ಬರಲಿಲ್ಲ ಅಂದರೆ, ನಿಮಗೆ ನಾನು ಮೊದಲೇ ಹೇಳಿದೆ, 5 ವರ್ಷಕ್ಕೆ ನಾನು ಪ್ರಮೋಷನ್ ಬಂದಿದ್ರಿಂದ ಅದು ಸಮಸ್ಯೆ ಉದ್ಭವ ಆಗಲಿಲ್ಲ. ಅದಕ್ಕೆಲ್ಲ ಅವಕಾಶ ಇದೆ, ಇಲಾಖೆಯಲ್ಲಿ ಇದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿಲ್ಲ. ಮುಂದೆ ಅನಿವಾರ್ಯ ಸಂದರ್ಭ ಬಂದರೂ ಬಳಸ್ಕೊಳ್ತೀವಿ. ನನಗೆ ಅನಿಸಿದೆ ಅದು ಬೇಡ ಅಂತ. ಯಾಕಂದರೆ ಒಂದು ವೇಳೆ ನಮ್ಮ ತಂಡ ಬಂದಿದ್ದೇ ಆದರೆ ನಾವು ಹಲವಾರು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ದಿಕ್ಕಲ್ಲಿ ಆಲೋಚನೆ ಮಾಡ್ತಾ ಇದ್ದೀನಿ, ಮಾಡ್ತೇವೆ. ಇವಾಗ ಕೆಲವೊಂದಿಷ್ಟು ನಮ್ಮ ಅಪ್ಲಿಕೇಶನ್ಸ್ ಸರ್, ನಾನು NHSಗೆ ಅಪ್ಲೈ ಮಾಡ್ತೀನಿ, ಮೆಡಿಕಲ್ಗೆ ಅಪ್ಲೈ ಮಾಡ್ತೀನಿ, ಯಾವುದು ಕಾಲಕ್ಕೆ ನಮಗೆ ಸಿಗ್ತಾ ಇಲ್ಲ. ಇದು ಡಿಲೇ ಆಗ್ತಾ ಇದೆ. ಇದನ್ನ ನಾವು ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಮೇಲೆ ಬ್ಲೇಮ್ ಮಾಡ್ತಿದೀವಿ ಅಂತಲ್ಲ, ನಾವು ರಿಯಲ್ ಆಗಿ ಫೇಸ್ ಮಾಡ್ತಿರೋಂಥ ಪ್ರಾಬ್ಲಮ್. ಇದನ್ನ ತಾವು ಅಡ್ರೆಸ್ ಮಾಡಬೇಕಾಗಿ ನಾನು ಖಂಡಿತವಾಗೂ ಕೂಡ ಇದನ್ನ ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಅಲ್ಲಿಂದ ನಾವು ಕೆಳಗಡೆ ಹಂತದಕ್ಕೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡಿಸಿದ್ದೆ ಆದ್ರೆ ಯಾವುದು ಡಿಲೇ ಆಗಲ್ಲ, ತ್ವರಿತವಾಗಿ ಆಗುತ್ತೆ. ಮತ್ತೆ ಒಮ್ಮೆ ಬೋರ್ಡ್ ಇದ್ದೇ ಇರ್ತದೆ. ಏನಾದರೂ ಆ ಥರ ಡಿಲೇ ಆಗುತ್ತೆ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದ್ರೆ ಖಂಡಿತವಾಗೂ ಅದು ಸರಿಯಾದ ದಿಕ್ಕಲ್ಲಿ ಆಗುತ್ತೆ, ಡಿಲೇ ಆಗ್ಲಿಕ್ಕೆ ಆಗಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ಒಂದು ವೇಳೆ ಆ ಥರ ಏನಾದರೂ ಆದರೆ ನೀವು ನಮ್ಮ ಗ್ರೀವೆನ್ಸ್ ಕಮಿಟಿಗೋ ಅಥವಾ ನನ್ನ ಗಮನಕ್ಕೋ ತಂದಿದ್ದೆ ಆದರೆ ನಾನು ಬೇಗ ತ್ವರಿತಗತಿನಲ್ಲಿ ಮಾಡೋದಕ್ಕಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ಎಲೆಕ್ಷನ್ ಅಂತೂ ಶುರು ಆಗಿದೆ. ಈ ಎಲೆಕ್ಷನ್ ಅಲ್ಲಿ ಎಲ್ಲಿ ನೋಡಿದ್ರು ನಿಮ್ಮ ಬಗ್ಗೆನೇ ನೆಗೆಟಿವ್ ಕ್ಯಾಂಪೇನ್ ನಡೀತಾ ಇದೆ. ಏನಿದು, ಇದ್ರ ಉದ್ದೇಶ ಏನು, ಇದ್ರ ಕಾರಣಗಳು ಏನು ಸರ್? ನಿಂದಕರು ಇರಬೇಕು. ಕಾರಣ ಇಷ್ಟೇ, ನಾವು ಆಕ್ಟಿವ್ ಆಗಿರ್ತೀವಿ. ನಮ್ಮನ್ನು ಯಾರು ಪ್ರಶ್ನೆ ಮಾಡೋರು ಇರ್ತಾರೆ, ಅಲ್ಲಿವರೆಗೂ ನಾವು ಹೆಚ್ಚು ಆಕ್ಟಿವ್ ಆಗಿರ್ತೀವಿ. ನನ್ನನ್ನು ನಿಂದನೆ ಮಾಡಿದ ತಕ್ಷಣ ನಾನೇನೋ ಚೀಪ್ ಆಗಿಬಿಡಲ್ಲ, ಅಥವಾ ನನ್ನನ್ನು ಚೀಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ವಿನಃ ನಾನು ಚೀಪ್ ಆಗೋಕ್ಕಾಗಲ್ಲ. ಕಾರಣ ಇಷ್ಟೇ, ನಾವು ಎಲೆಕ್ಷನ್ ಬಂದಿದೆ, ನಮ್ಮ ಸಾಧನೆಗಳನ್ನು ನಾವು ಹಿಂದೆ ಏನು ನಾವು ಸಾಧನೆಗಳನ್ನು ಮಾಡಿದ್ದೇವೆ ಅದನ್ನು ಹೇಳ್ತಾ ಇದ್ದೇವೆ, ಮುಂದೆ ನಾವು ಏನು ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೇವೆ. ಅವರ ಕ್ಯಾಂಡಿಡೇಟ್ಗಳ ಬಗ್ಗೆ ಹೇಳ್ಕೋಬೋದಿತ್ತೆ ಹೊರತು ಅವರಾಗಿ ಅವರು ನನಗೆ ನೆಗೆಟಿವ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ರೆ ಅದು ಅವರ ಭ್ರಮೆ. ಅದು ನನಗೆ ನೆಗೆಟಿವ್ ಆಗಲ್ಲ. ನಾನು ಅವರ ಲೆವೆಲ್ಗೆ ಇಳಿಬಾರ್ದು ಅಂತ ಸುಮ್ಮನೆ ಇದ್ದೇನೆ. ಅವರೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಷ್ಟು ಸಾಮರ್ಥ್ಯ ನನಗಿದೆ. ಆದರೆ ಅವ್ರಿಗಷ್ಟೇ ಉತ್ತರ ಕೊಡೋದು ಬೇಡ ಅಂತೇಳಿ ನಮ್ಮ ಸದಸ್ಯರುಗಳಿಗೆ ನಾನು ಹೆಚ್ಚು ಗಮನ ಕೊಡ್ತಾ ಇದ್ದೇನೆ. ಆ ನಿಂದಕರು ಇದ್ದಷ್ಟು ನನಗೆ ಒಳ್ಳೇದೇ ಹೊರತು ನನಗೇನು ಕೆಟ್ಟದಾಗಲ್ಲ ಅಂತ ನಾನಾದ್ರೂ ಭಾವಿಸ್ತೇನೆ. ಅವರು ನಿಮ್ಮ ಹೆಸರನ್ನ ಡೈರೆಕ್ಟ್ ಆಗಿ ಕರೆದ್ರೂ ಕೂಡ ನೀವು ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಾನು ಅವ್ರ ಮೇಲೆ ನೀವು ಹೇಳಿದಾಗೆ ಕೇಸು ಇತ್ಯಾದಿ ಮಾನನಷ್ಟ ಮುಕ್ಕಿದ್ದ ಮೇಲೆ ಎಲ್ಲ ಹೂಡ್ಬೋದಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ನಮ್ಮ ಸದಸ್ಯರು ಅನ್ನೋ ಭಾವನೆ ನನಗಿದೆ. ಹಾಗಾಗಿ ಆ ದಿಕ್ಕಲ್ಲೇ ನಾನು ಪ್ರಯತ್ನ ಮಾಡ್ತಾ ಇಲ್ಲ. ಮುಂದೆ ಒಂದ್ ದಿನ ಅವರು ನನಗೆ ಹಿರಿಯರಾದ ದಿನ ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾರೆ, ಅವತ್ತೇ ಅವ್ರಿಗೆ ಅರಿವಾಗಲಿ ಅಂತ ನಾನು ಸುಮ್ಮನಾಗಿದ್ದೇನೆ. ಸರ್, ನಮ್ಮ ಕರೆಗೆ ನೀವು ಹೋಗೊಟ್ಟು ತಾವು ಬಂದು ನಮ್ಮೆಲ್ಲ ಡೌಟ್ಸ್ಗಳನ್ನೆಲ್ಲ ಕ್ಲಾರಿಫೈ ಮಾಡಿದ್ದೀರಾ. ಸೊ ನಿಮ್ಮ ಈ ಜರ್ನಿ ಏನಿದೆ ಅದು ಸಕ್ಸಸ್ಫುಲ್ ಆಗಲಿ ಅಂತ ನಾವು ಎಲ್ಲರೂ ಈ ಸ್ಟೇಜ್ ಮೂಲಕ ಕೇಳ್ಕೊತಾ ಇದ್ದೀವಿ. ತಮ್ಗೆ ಒಳ್ಳೇದಾಗಲಿ ಸರ್. ಆಲ್ ದ ವೆರಿ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ನಾನಷ್ಟೇ ನಮ್ಮ ತಂಡದಲ್ಲಿ ಸಮರ್ಥ ಅಂತ ಅನ್ಕೊಳ್ಬೇಡಿ. ನಮ್ಮಲ್ಲಿ ಅನೇಕ ಸಮರ್ಥ ನಾಯಕರು ನಮ್ಮ ತಂಡದಲ್ಲಿದ್ದಾರೆ. ನಾವೆಲ್ಲ ಒಟ್ಟಾಗಿ ನಾವು ಏನೇನೋ ಕೆಲಸಗಳಿದೆಯೋ ಅದನ್ನು ನಾವು ಮಾಡ್ತೇವೆ ಅಂತ ಹೇಳಿ ನನಗೆ ಭರವಸೆ ಇದೆ. ದಯಮಾಡಿ ನೀವು ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ನಿಮ್ಮೆಲ್ಲ ಸ್ನೇಹಿತರುಗಳಿಗೂ ಹೇಳಿ ನಮ್ಮ ತಂಡದ ಎಲ್ಲ ಸದಸ್ಯರುಗಳನ್ನು ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡ್ತೀರಾ ಅಂತ ನಾನಾದ್ರೂ ಭವಿಷ್ಯ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್.